ಪುಷ್ಪ ಅಂದ್ರೆ ಫ್ಲವರ್ ಅನ್ಕಂಡ್ಯಾ? ಹೌದು, ಕಾಲಿಫ್ಲವರ್. ಯಾಕಂದ್ರೆ ಇನ್ನು ಕನ್ನಡದಲ್ಲಿ ಟ್ರೈಲರೇ ಬಿಟ್ಟಿಲ್ಲ. ಏನು ಮಾಡಕ್ಕಾಗಲ್ಲ, ತೆಲುಗುನಲ್ಲೇ ನೋಡ್ಬಿಡೋಣ ಅಂತ ನೋಡಿದ್ಮೇಲೆ ಬೈ ಏನಿದು ಈ ತರ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಕಿಲಾಡಿ ತರ ಕಾಣ್ತವನೆ ಅಲ್ಲು ಅರ್ಜುನ್. ಇಲ್ಲ ಪುಷ್ಪರಾಜ್ ಟ್ರೈಲರ್ ಇವೆಂಟ್ ನೇ 50 ಕೋಟಿ ಖರ್ಚು ಮಾಡಿ ಪಟ್ನಾದಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದಾರೆ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲು ಅರ್ಜುನ್ ಸಂಭಾವನೆ ಕೇಳ್ಬಿಟ್ರೆ ಗಾಸ್ ಆಗ್ಬಿಡ್ತೀಯಾ. ಟೋಟಲ್ ಬರೋಬ್ಬರಿ 300 ಕೋಟಿ ಕೊಟ್ಟಿದಾರಂತೆ ಪ್ರೊಡ್ಯೂಸರ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಟ್ರೈಲರ್ ಒಳಗಡೆ ಇರುವಂತ ಇಂಗ್ರೀಡಿಯೆಂಟ್ಸ್ ಗಳನ್ನ ಅರ್ದು ನೆಕ್ಕಿ ಟೇಸ್ಟ್ ಮಾಡೋಣ. ಲೆಟ್ಸ್ ಗೋ. ಪುಷ್ಪ ಪಾರ್ಟ್ 1 ಎಲ್ಲಿಗೆ ಸ್ಟಾಪ್ ಆಗಿತ್ತೋ ಅಲ್ಲಿಂದಾನೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಪುಷ್ಪರಾಜ್ ಶ್ರೀವಲ್ಲಿನ ಮದ್ವೆ ಮಾಡ್ಕೊಂಡು ಎಂಜಾಯ್ ಮಾಡ್ತಾವನೆ. ಅದೇ ಗೊತ್ತಲ್ಲ, ಎಂಜಾಯ್. ನಿಮ್ ಪ್ರಕಾರ ಎಂಜಾಯ್ ಅಂದ್ರೆ ಏನು? ಹೆಂಡತಿ ಜೊತೆಗೆ ಕ್ವಾಲಿಟಿ ಟೈಮ್ ಗಳನ್ನ ಕಳೀತಾ, ಅಂದ್ರೆ ಎಲ್ಲಾನು ಕಳೀತಾ ಎಂಜಾಯ್ ಮಾಡ್ಕೊಂಡು ಫುಲ್ ಖುಷಿಯಾಗಿದ್ದಾನೆ. ಈ ಕಡೆ ಸಿಕಾವತ್ ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಪುಷ್ಪನ ಹಿಡ್ದಾಕ್ತೀನಿ ಅಂತ ಈ ಕಡೆ ತಲೆ ಕೆಡಿಸ್ಕೊಂಡು ಕೆದ್ರಿಸ್ಕೊಂಡೆಲ್ಲ ಓಡಾಡ್ತಾ ಇದ್ದಾನೆ. ಬಟ್ ಆದ್ರೆ ಪುಷ್ಪ ಎಲ್ಲೂ ಸಿಗಲ್ಲ. ಇವನು ಕಾರ್ಡ್ ಒಳಗಡೆ ಔತ್ಕೊಬಿಟ್ಟಿದ್ದಾನೆ. ಅದನ್ನ ಟೀಸರ್ ರಿಲೀಸ್ ಆದಾಗ್ಲೇ ನೀನ್ ನೋಡಿದ್ಯಲ್ಲ, ಎಲ್ಲೋದ ಪುಷ್ಪ ಅಂತ ಕಾರ್ಡ್ ಒಳಗಡೆ ಹುಲಿನ ಎಂಟ್ ಮಾಡ್ತಾ ಇದ್ದಾನೆ ವೀರಪ್ಪನ್ ಜೊತೆಗೆ ಕುಂಟೆ ಬಿಲ್ಲೆ ಆಡ್ಕೊಂಡು. ಟ್ರೈಲರ್ ಓಪನಿಂಗ್ ಸೀನ್ ಅಲ್ಲಿ ಪುಷ್ಪ ಯಾವ್ದೋ ಮ್ಯಾಪ್ ಇಟ್ಕೊಂಡು ಸ್ಕೆಚ್ ಆಗ್ತಾ ಇದ್ದಾನೆ. ಸ್ಕೆಚ್ ಇದು ಪುಷ್ಪನೇ ಅಂತ ನಿನಗೆ ಹೆಂಗ್ ಗೊತ್ತು? ಕೈ ಬೆಳ್ಳ ಮೇಲೆ ಇರೋ ಉಗ್ರು ಬಣ್ಣ ಜೊತೆಗೆ ಗೋರಂಟಿ ಪರಂಟಿ ಎಲ್ಲ ಹಾಕೊಂಡ್ಬಿಟ್ಟಿರ್ತಾನೆ ಐ ಗೆಸ್. ಸಿನಿಮಾದಲ್ಲಿ ಮೇನ್ ವಿಲನ್ ಬಾಂಡ್ಲಿ ಸಿಕ್ಕಾವತ್ತೆ. ಆದ್ರೆ ಈ ಸಲ ಪಾಲಿಟಿಕ್ಸ್ ಎಂಟ್ರಿ ಕೊಡ್ತಾ ಇರೋದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಇಲ್ಲಿ ಪುಷ್ಪ ಎಲ್ಲಾ ಮರಗಳನ್ನ ಕಡ್ದು ಕೋಟಿ ಮಾಡ್ತಾ ಇದ್ರೆ ಪಾಲಿಟಿಕ್ಸ್ ಅವ್ರು ನೋಡ್ಕೊಂಡು ಸುಮ್ನೆ ಕೂತ್ಕೋಬೇಕಾ? ಅವ್ರ ಖರ್ಚು ಕಾಸು ಬೇಡವಾ? ಅವರು ಕೆರ್ದೆ ಕರೀತಾರೆ. ಈ ಸಲ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಕಿಲಾಡಿಯಾಗಿ ಪುಷ್ಪರಾಜ್ ಎಂಟ್ರಿ ಹಾಂಗ್ಕಾಂಗ್ ಅಲ್ಲಿ. ನಿಮ್ಗೆಲ್ಲ ಗೊತ್ತಿರೋ ಚಾಪ್ಟರ್ 1 ಅಲ್ಲಿ ಕಡಿದಿರೋ ಗಂಧದ ಮರನೆಲ್ಲ ಹಾಂಗ್ಕಾಂಗ್ ತಗೊಂಡೋಗಿ ಅದರಿಂದ ವೀಣೆ ಗಿಟಾರ್ ಗಳನ್ನ ಮಾಡ್ಕೊಂಡು ಮನಿ ಮಾಡ್ತಾ ಇದ್ರು. ಇನ್ನು ಮುಂದೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರ್ಬೇಕು ಅಂತ ಮಧ್ಯದಲ್ಲಿ ಇರುವಂತ ಬ್ರೋಕರ್ಸ್ ಗಳನ್ನೆಲ್ಲ ತುಳ್ಕೊಂಡೋಗಿ ಡೈರೆಕ್ಟ್ ಆಗಿ ಹಾಂಗ್ಕಾಂಗ್ ಹತ್ರನೇ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಪುಷ್ಪರಾಜ್. ಹಾಂಗ್ಕಾಂಗ್ ಅಲ್ಲೂ ಕೂಡ ಅಟ್ಯಾಕ್, ಲೋಕಲ್ ಗೂಂಡಗಳೆಲ್ಲ ಸೇರ್ಕೊಂಡು ಫಸಿಕ್. ಇವುಗಳ ಮಧ್ಯೆ ಡಾಲಿ ಧನಂಜಯ್ ಹೆಂಗ್ ಬರೀಬಹುದು? ಆಲ್ರೆಡಿ ಪುಷ್ಪರಾಜು ಇಡ ಹೊಡೆದ್ ಬಿಟ್ಟಿದ್ದಾನೆ ಅವನ್ಗೆ. ಅದು ಬೇರೆ ಆಗ್ತಾ ಇಲ್ಲ ಸರಿಯಾಗಿ. ಟ್ರೈಲರ್ ಕಟ್ ಒಳಗಡೆ ಒಂದೇ ಒಂದ್ ಶಾರ್ಟ್ ನ ತೋರಿಸಿದಾರೆ, ಗನ್ ಪಾಯಿಂಟ್. ಅಷ್ಟನ್ ಬಿಟ್ರೆ ಬೇರೆ ಏನಿಲ್ಲ. ಫಸಕ್. ಮೇನ್ ಆಗಿ ಚಾಪ್ಟರ್ 1 ಅಲ್ಲಿ ಅವನ ಚೈಲ್ಡ್ಹುಡ್ ಮೆಮೊರಿಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರಲ್ಲ, ಅದ್ರ ಜೊತೆಗೆ ಎಕ್ಸ್ಟೆಂಡ್ ಆಗಿ ಇನ್ ಸ್ವಲ್ಪ ಕೂಡ ಚೈಲ್ಡ್ಹುಡ್ ಮೆಮೊರಿನ ತೋರಿಸ್ತಾರೆ. ಅದ್ರದ್ದೊಂದು ಶಾರ್ಟ್ ನು ಕೂಡ ನೋಡ್ಬೋದು. ಪುಷ್ಪರಾಜ್ ಚಿಕ್ಕ ವಯಸ್ಸಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಕ್ರಿಕೆಟ್ ಆಡೋರ್ನ ನೋಡ್ತಾ ಇದ್ದಾನೆ. ಬಾಲು ಸುರುಕ್ ಅಂತ ಪಕ್ಕಕ್ಕೆ ಹೊಟ್ಟೋಯ್ತದೆ, ಬೂಮರಂಗ್ ತರ. ಇವುಗಳ ಮಧ್ಯೆ ಸ್ವಲ್ಪ ಸ್ಯಾಡ್ ನ್ಯೂಸ್ ಕೂಡ ಇರಬೇಕು. ಅವಾಗ ಒಂದ್ ಸ್ವಲ್ಪ ಅಯ್ಯೋ ಹಿಂಗಾಗೋಯ್ತಾ ಅಂತ ಅಂದ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಯಾರನ್ನೋ ಇಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಇದು ನನಗೆ ಕನ್ಫರ್ಮ್ ಆಗ್ತಾ ಇದೆ, ಇಲ್ಲಿ ಪುಷ್ಪರಾಜ್ ನ ಹೆಂಡತಿ ಶ್ರೀವಲ್ಲಿ ಆಗಿರ್ಬೋದು ಅಥವಾ ಪುಷ್ಪರಾಜ್ ತಾಯಿನೂ ಕೂಡ ಆಗಿರ್ಬೋದು. 90% ಇದು ಶ್ರೀವಲ್ಲಿ ತರನೇ ಕಾಣಿಸ್ತಾ ಇದೆ. ತಪ್ಕೊಂಡು ಹೇಳ್ತಾ ಇರೋದನ್ನ ನೋಡಿದ್ರೆ ಶ್ರೀವಲ್ಲಿದು ದೊಡ್ಡ ರೋಲೆ ಇರೋ ತರ ಕಾಣಿಸ್ತಾ ಇದೆ. ಇಂಟರ್ವಲ್ಗೆ ಶ್ರೀವಲ್ಲಿ ಕತೆ ಮುಗಿಯುವಂತ ಸಾಧ್ಯತೆ ಜಾಸ್ತಿ. ಐಟಮ್ ಸಾಂಗ್ ಅಲ್ಲಿ ಈ ಸಲ ಶ್ರೀಲೀಲಾ ಕುಣಿಸೋದಕ್ ಬಂದಿದ್ದಾರೆ. ಟ್ರೈಲರ್ ಅಲ್ಲಿ ಇನ್ನೂ ಒಂದ್ ಶಾಟ್ ಇದೆ, ಪುಷ್ಪರಾಜ್ ಅಂತ ಮುಕ್ಕರಿತಾವನೆ ಅಲ್ಲು ಅರ್ಜುನ್. ಹಂಗೆ ಬೆರಳು ಇದ್ರೊಳ ಕಾಣೋಗ್ಬಿಟ್ಟು ತುರ್ಕೊಬಿಟ್ಟಿದ್ರೆ ಕಿವಿ ಕಿತ್ಕೊಂಡು ಬಂದ್ಬಿಟ್ಟಿರೋದು. ಇವತ್ತು ಕಟಿಂಗು ಮಾಡ್ಸಿಲ್ಲ, ಗಡ್ಡ ಶೇಪು ಓಡಿಸಿಲ್ಲ, ಹಿಂಗ್ ಕೆರಿಬೇಕು ಅಂತಾನೆ ಬಿಡ್ಸಿರೋದು. ಇನ್ನು ಈ ಸಿನಿಮಾದ ಕೊನೆ ಕ್ಲೈಮ್ಯಾಕ್ಸ್ ಅದೇ ಅಲ್ಲು ಅರ್ಜುನ್ ಮುಕ್ಕರಿತಾವನಲ್ಲ ಗಾಯಗೆಲ್ಲ ಮಾಡ್ಕೊಂಡು, ಅದೇ ಕ್ಲೈಮ್ಯಾಕ್ಸ್. ಓವರ್ ಆಲ್ ಆಗಿ ಸಿನಿಮಾನ ಗ್ರ್ಯಾಂಡ್ ಆಗಿ ಒಳ್ಳೆ VFX CGI ಯೂಸ್ ಮಾಡ್ಕೊಂಡು ಸ್ಕೇಲ್ ಗಳನ್ನ ವಾವ್ ಅನ್ನೋ ತರ ಮಾಡ್ಸಿದ್ದಾರೆ. ಸುಕುಮಾರ್ ಹ್ಯಾಟ್ಸ್ ಆಫ್. ನಮ್ ಕನ್ನಡದಲ್ಲಿ ಒರಿಜಿನಲ್ ಆಡಿಯನ್ಸ್ ಗಳು ಇದಕ್ಕೋಸ್ಕರ ವೇಟ್ ಮಾಡ್ತಾ ಇದಾರೆ. ಇನ್ ಕೆಲವು ಆಡಿಯನ್ಸ್ ಗಳು ನಮ್ ಕನ್ನಡ ಸಿನಿಮಾನೇ ನೋಡಲ್ಲ, ಕಚಡ ಬಡತವ್, ನಮ್ಗೆ ಸ್ಕ್ರೀನ್ ಕೊಡಲ್ಲ, ನಾವ್ ಯಾಕೆ ಅವ್ರ ಸಿನಿಮಾ ನೋಡ್ಬೇಕು ಅನ್ಕೊಂಡು ಒಳಗೆ ನೋಡೋರು ಇರ್ತಾರೆ. ಇಂಥವ್ರಗಳ ಮಧ್ಯೆ ನಾವು ನೋಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಸ್ವಲ್ಪ ಬೇಕಲ್ಲ ನಮ್ಗೂನು. ಸಿನಿಮಾ ಆಲ್ರೆಡಿ 1000+ ಕೋಟಿ ಕಲೆಕ್ಷನ್ ಮಾಡ್ಬಿಟ್ಟಿದೆ, ನಿಮ್ಗೆಲ್ಲ ಗೊತ್ತು. ಮರ್ಚಂಡೈಸ್ ಗಳು, ಬ್ರ್ಯಾಂಡ್ ಗಳು, ಅಡ್ವರ್ಟೈಸ್ಮೆಂಟ್, ಅದು ಇದು, ಸ್ಯಾಟಲೈಟ್ ರೈಟ್ಸ್, ಆ ರೈಟ್ಸ್ ಈ ರೈಟ್ಸ್ ಅಂತ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ 1000 ಕೋಟಿ ಪ್ಲಸ್ ಮೇಲೆ. ಇನ್ನೇನಿದ್ರು ಥಿಯೇಟರ್ ಒಳಗಡೆ ಇನ್ನೊಂದ್ 1000 ಕೋಟಿನ ಆರಾಮಾಗಿ ಕ್ರಾಸ್ ಮಾಡ್ಬಿಡ್ತಿದೆ ಈ ಸಿನಿಮಾ. ಇನ್ನೇನಿದ್ರು ಡಿಸೆಂಬರ್ 5ನೇ ತಾರೀಕು ಈ ಸಿನಿಮಾ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. 4ನೇ ತಾರೀಕು ಮಿಡ್ ನೈಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಈ ಸಿನಿಮಾ ಬೆಂಗಳೂರಲ್ಲಿ, ಅದಂತೂ ಫಿಕ್ಸ್. ಏನ್ ಮಾಡಿದ್ರು ಔಟ್ ಆಫ್ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ ಬೆಂಗಳೂರಲ್ಲಿ ಫಸ್ಟ್ ಹಾಕೋಬಿಡ್ತಾರಪ್ಪ, ಯಾಕಂದ್ರೆ ಅವ್ರಿಗೂ ಒಳ್ಳೆ ಕಲೆಕ್ಷನ್ ಮಾಡ್ಕೋಬೇಕಲ್ಲ. ಓವರ್ ಆಲ್ ಆಗಿ ಟ್ರೈಲರ್ ಏಕ್ದಮ್ ಜಕಾಸ್. 5ನೇ ತಾರೀಕು ಇಲ್ಲ, ನಾನ್ 4ನೇ ತಾರೀಕಿಗೆ ರೆಡಿ ಆಗ್ಬಿಡ್ತೀನಿ. ಸಿಗೋಣ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾವ್ರು. ಕೀಪ್ ವಾಚಿಂಗ್. ಬಾಯ್ ಬಾಯ್.